ಪವಿತ್ರವಾದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ ತಾಯಿ. ಶುಭವಾಗಲಿ ಅಂತೇಳು. ಅಮ್ಮ, ಮಗನೇ ಭೂತರಾಯ ಬರಬೇಕು ಎನ್ನುವ ಕರೆ ಆಯಿತು. ನಿಮ್ಮ ಕರೆಗೆ ಹೋಗೊಟ್ಟು ಓಡಿ ಬಂದವನು ನಾನು. ನನ್ನಿಂದ ಏನಾಗಬೇಕು? ಕರೆ ಸೇರುವರ ಉದ್ದೇಶವೇ? ಕೇಳಿಯಮ್ಮ. ಮಗನೇ ಭೂತರಾಯ, ಮಗನೇ ಭೂತರಾಯ, ಎನ್ನ ಮನಕಾಮಿತವನಿಗೂ ಬೇಗ. ಮಗನೇ ಭೂತರಾಯ ಎನ್ನ ಮನಕಾಮಿತವನಿಗೂ ಬೇಗ. ಮಗನ ಭೂತರಾಯ, ಮಗನೇ ಬಂದವನ ಪ್ರಶ್ನೆಗಳ ಸುರಿಮಳನ್ನೇ ಸುರಿಸ್ತಾ ಇದ್ದಿ. ಸರಿ, ನನ್ನಿಂದ ಏನಾಗಬೇಕಮ್ಮ ಎನ್ನುವ ಹಾಗೆ. ಮಗನೇ ಸಿಂಧಗಂಧರ ಜೊತೆ ಕಾಡಾಕಾಡಿಯಾಗಿ ಹೋರಾಡುವಂತಹ ಸಂದರ್ಭ, ಜೀವವನ್ನು ಉಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಎತ್ತಲೋ ಕಣ್ಮರೆಯಾದವರಿದ್ದಾರೆ. ಮಗನೇ ಬಿಡಬೇಡ, ಮಗನೇ ಬಿಡಬೇಡ, ಬಿಡಲೇ ಬೇಡ. ಎಲ್ಲೇ ಇದ್ದರೂ ಎಳಸಾವರನ್ನ ಚಂದ್ರ ಚಿಂತೆಯೋ ಗಡಿಗಳನ್ನು ಹಿಡಿದೊಯ್ಯುತ್ತ ಎಳತಿರುವೆನು ಮನೆಗೆ. ಸಿಂಧಗಂಧರ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಕಣ್ತಪ್ಪಿಸಿಕೊಂಡು ಕೆತ್ತ ಹೋದರೆ ಬಿಡಲು ಸರಿ ಸಂಪೂರ್ಣ ಆಶೀರ್ವಾದವನ್ನು ಮಾಡಿ ತಾಯಿಯ ಗರ್ಭದಲ್ಲಿ ಹೊಕ್ಕರು ಬಿಡುವುದಿಲ್ಲ. ಶುಭವಾಗಲಿ, ಹೋಗಿ ಬಾ ಮಗನೇ. ಜನನಿಯಿಂದ ಪಣಿಯ ಪಡೆಯುತ್ತ ಅಕ್ಷರ ರೋಷದಿಂದಲೇ ಭೂತರಾಯ ರೋಷದಿಂದ ಭೂತರಾಯ ರೋಷದಿಂದ ಹಾಗಿದ್ರೆ ಈ ಸಿಂಧಗಂಧರ ಬದುಕಬೇಕು, ಬದುಕಿ ಸಾಧಿಸಬೇಕು. ಏನ್ ಮಾಡೋಣ?
ಉಪಾಯ ಮಾಡ್ಬೇಕು. ಏನು ಹೇಳಿ? ಓ ಆ ಕಡೆ ನೋಡು, ಹರಿಯುವುದು ಶರಾವತಿ ನದಿ. ಹೋಗಿ ಅದರಲ್ಲಿ ಅಡಿಗೆ ಕುಳಿತುಕೊಂಡತೆ ಹೌದು ಅಂತಾದ್ರೆ ನಮ್ಮನ್ನು ಹುಡುಕುವ ಭಟರು ಮತ್ತಾರಿದ್ದಾರೆ? ಮತ್ತೆ ತಡ ಮಾಡೋದು ಯಾಕೆ? ಹೋಗಿ ಹಾರುವ ಬಾ. ಎತ್ತ ಪಾದರ ಧನುಜನೇನು ಎತ್ತ ಪಾದರ ಧನುಜರು ಎತ್ತ ಮಾಡಿದರೆ ಸಿಕ್ಕರು. ಮತ್ತೆ ಬಿಡುಗಡೆ ಇರುವುದ ಭೂತರಾಯ. ಅಮ್ಮನಿಂದ ಆಶೀರ್ವಾದವನ್ನು ಪಡೆದೆ. ನೇರವಾಗಿ ಸಿಂಧಗಂಧರನ್ನ ಶೋಧಿಸುತ್ತ ಮುಂದೊತ್ತಿಕೊಂಡು ಬಂದೆ. ಎಲ್ಲ ಹುಡುಕಿದರೂ ಸಹ ಸಿಂಧಗಂಧರ ಸುಳಿವಿಲ್ಲ. ಎಲ್ಲಿಯಾಗಿದ್ದಿರಬಹುದು, ಏನಾಗಿದ್ದಿರಬಹುದು, ಆದ್ರೆ ಕಾಣ್ತಾ ಉಂಟು. ಕಾಣು ಮುಂದೆ ಹರಿಯುತ್ತಾ ಇರುವುದು ಶರಾವತಿ, ಶರಾವತಿ, ಶರಾವತಿ ನದಿ. ಆ ನದಿಯಲ್ಲಿ ಅಡಗಿ ಕುಳಿತುಕೊಂಡಿದ್ದಿರಬಹುದೇ ಅಡಿಮಾದಿ ಅಷ್ಟಸಿದ್ಧಿಯನ್ನವಲ್ಲವ ಅವರಾಗಿದ್ದಾರೆ. ಯಾವ ಸಮಯಕ್ಕಾದರೂ ಸಹ ಯಾವರೇ ಸಮಯದಲ್ಲಿ ಕುಳಿತುಕೊಳ್ಳುವಂತಹ ಸಾಧ್ಯತೆ ಎನ್ನುವುದು ಅವರಿಗುಂಟು. ಏನು ನಮಗಿಲ್ಲವ? ನಾವೇನು ವಿದ್ಯೆ ಕಲಿಯಲಿಲ್ವಾ? ಅವರೊಳಗಿದ್ದಾರಲ್ವ, ಆ ಪ್ರದೇಶವನ್ನು ಸೇರ್ತೇನೆ. ಅವರ ಬಳಿಗೆ ಕೈಯಾಗಿ ಎಳೆದು ಜಲದಿಯ ಶೋಧಿಸುತ್ತ ಬುಧಪ್ಪನು ಧನುಜರ ನರಸುತ್ತ. ಜಲದಿಯ ಶೋಧಿಸುತ್ತ ಬುಧಪ್ಪನು ಧನುಜರ ನರಸುತ್ತ. ಜಲದಿಯ ಶೋಧಿಸುತ್ತ ಬುಧಪ್ಪನು ಧನುಜರ ನರಸುತ್ತ. ಜಲದಿಯ ಶೋಧಿಸುತ್ತ ಬುಧಪ್ಪನು ಧನುಜರ ನರಸುತ್ತ.
ಪ್ರಾರ್ಥಿಸಿದರೆಲ್ಲರೂ ದೇವಿಯನು ಭಕ್ತಿಯಲ್ಲಿ ಆ ಆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೈ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಜಯ 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 ಜಯ. ಸಂತೋಷವಾಯಿತಮ್ಮ, ಸಂತೋಷವಾಯಿತು. ದುಷ್ಟರಾಗಿರುವಂತಹ ಸಿಂಧಗಂಧರನ್ನ ವಾದಿಸಿದ ಮಾತ್ರಕ್ಕೆ ಕ್ರೋಧೋದ್ದೀಪರಾದವರು ತಾವಾಗಿದ್ದೀರಿ. ಕ್ರೋಧವನ್ನ ಶಾಂತಗೊಳಿಸಬೇಕು, ಶಾಂತಳಾಗಬೇಕು ತಾಯಿ, ಶಾಂತಳಾಗಬೇಕು ಮಾತೆ, ಶಾಂತಳಾಗಬೇಕು ಜನನಿ. ಜಯ 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 ಜಯ. ಮಗನೇ ಭೂತರಾಯ, ಅಮ್ಮ ನೋಡಿದೆಯಾ ಏನು? ಚೌಡಾಸುರನು ಅಲ್ಲ ಅವನ ಅನುಯಾಯಿಗಳನ್ನು ಕೊಂದ ಹಾಗಾಯಿತು. ಆ? ಲೋಕ ಕಂಟಕರನ್ನು ಕೊಂದು ಧರ್ಮ ಸಂಸ್ಥಾಪನೆ ಈ ಹೊತ್ತಿಗೆ ಆದರೂ ಸಹ ಆ. ಇಲ್ಲಿಗೆ ನಮ್ಮ ಕರ್ತವ್ಯ ಮುಗಿಯಿತು ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಮುಂದೆ ಧರ್ಮ ಸಂಸ್ಥಾಪನೆ ಆಗಬೇಕು ಅಂತಾದ್ರೆ ಚೌಡಾಸುರನಿಗೆ ಮಾತನ್ನು ಕೊಟ್ಟವಳು ನಾನಿದ್ದೇನೆ. ಸರಿ. ಹೆಸರು ಶಾಶ್ವತವಾಗಿ ಉಳಿಯುವ ಹಾಗೆ ಮಾಡ್ತೇನೆ ಎನ್ನುವ ಹಾಗೆ. ಆ. ಆದ್ದರಿಂದಲೇ ಚೌಡೇಶ್ವರಿಯಾಗಿ ನಾನು ನೆಲೆಗೊಳ್ಳಲಿಕ್ಕಿದ್ದೇನೆ. ನಾನು ನೆಲೆಗೊಂಡಂತಹ ವಾಮ ಭಾಗದಲ್ಲಿ ನಿನಗೂ ಯೋಗ್ಯವಾದಂತಹ ಸ್ಥಾನವನ್ನು ನಾನು ಕಲ್ಪಿಸಿಕೊಡ್ತೇನೆ. ಸರಿ. ಮಾತ್ರವಲ್ಲ, ಪ್ರತಿ ವರ್ಷವೂ ರಕ್ತ ನೈವೇದ್ಯವನ್ನೇ ಅರ್ಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇನೆ. ಕಾಲವನ್ನು ಕಾಯಿ. ತಮ್ಮ ಮಾತು ಶಿರೋಧಾಯ.